ಕೇಂದ್ರ ಕಳಿಸ್ರಿ ಮುಂದೆ ಅವ್ರು ರಾಜಕೀಯ ಮಾತಾಡ್ತಾರೆ ಆ ಮಾತು ಬೇರೆ. ಆದರೆ 4 ಲಕ್ಷ ಕೋಟಿ ರೂಪಾಯಿ ಮಾತ್ರ ಟ್ಯಾಕ್ಸ್ ಬರೋದಿನ ಸುಳ್ಳಲ್ಲ. ಅದರಲ್ಲಿ ವಿಶೇಷವಾಗಿ ಆ ದುಡ್ಡಿನಲ್ಲಿ ನಮ್ಮ ಲೋಕ ಕಲ್ಯಾಣಕಾರ ಕಾರ್ಯಗಳನ್ನು, ಅದೇ ರೀತಿ ಹಿಂದುಳಿದ ದಲಿತ ಹಿಂದುಳಿದ ಸಮುದಾಯಕ್ಕೆ ಮೀಸಲಾತಿ ಕೊಡೋದನ್ನು ಆ ದುಡ್ಡಲ್ಲೇ ಮಾಡುವಂಥದ್ದು ನಾವು ಗಮನಿಸ್ತಾ ಬಂದಿದ್ವಿ. ಯಾಕಂದ್ರೆ ಲೋಕ ಕಲ್ಯಾಣ ಕಾರ್ಯಗಳನ್ನು ಈ ಟ್ಯಾಕ್ಸ್ಗಳ ಮೂಲಕ ಮಾಡಿ ನಡೆಸ್ಕೊಂಡು ಹೋಗುವಂಥದ್ದು ಸರ್ಕಾರದ ಕೆಲಸ ಇರ್ತದೆ. ಆ ರೋಡ್ ಮಾಡೋದು ಹಿಡ್ಕೊಂಡು ಎಲ್ಲರೂ ಬಂದದ್ರೊಳಗೆ. ಯಾಕಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದ್ದು, ಸ್ವಚ್ಛ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದ್ದು ಇದು ಸರ್ಕಾರದ ಕರ್ತವ್ಯವೂ ಕೂಡ, ಇದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಜಂಗಮರಲ್ಲೂ ಬಡವರಿದ್ದಾರೆ, ಇಲ್ಲಂತಲ್ಲ. ಆದರೆ ಅವರು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಒಂದು ನೀವು ನೋಡ್ತಾ ಇದ್ದೀರಿ ಈ ಮೀಸಲಾತಿ ಸಂದರ್ಭದಲ್ಲೇ ಅದರಲ್ಲೂ SC ಸಮುದಾಯದಲ್ಲೇ ಬೇಡ ಜಂಗಮರು ಅಂತ ಬರ್ತಾರೆ. ನಾವು ಬೇಡ ಜಂಗಮರು ಅಂತ ಇವರು ಕೆಲವೊಬ್ಬರಷ್ಟು ಅಫಿಡವಿಟ್ ಹಾಕ್ಯೋ ಮತ್ತೇನೋ ಹಾಕ್ಯೋ. ಇವತ್ತು ಎಲ್ಲ ಜಂಗಮ ಸಮುದಾಯದವರು ನಾವು ಬೇಡ ಜಂಗಮರಪ್ಪ, ನಾವು ಬೇಡ ಜಂಗಮ ಅಂದರೆ ಬೇಡ ಜಂಗಮ ಅಂತೇಳಿ ಇವರು ತಿಂತವರು ಇವತ್ತು ಸರ್ಟಿಫೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ, ಮಾಡ್ಕೊಂಡಿದ್ದಾರೆ ಕೆಲವೊಬ್ಬರು. ಅದು ನಿಜವಾಗಿ ಇವರು ಬೇಡ ಜಂಗಮರ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕೆಂತಂದರೆ ಒಂದು ಕಾಡಿನಲ್ಲಿದ್ದಂಥ ಕಾಡಿನ ಬದುಕು ಮಾಡಿಕೊಂಡು ಕಾಡಿನಲ್ಲಿ ತಮ್ಮ ಜೀವನ ಸವಿಸುವಂಥ ಮತ್ತು ಸತ್ತ ಹಂದಿ ಇನ್ನುಳಿದ ಪ್ರಾಣಿಗಳನ್ನು ತಿಂದು ಬದುಕುವಂಥ ಅತ್ಯಂತ ಕನಿಷ್ಠ ಬದುಕಿನ ಬೇಡ ಜಂಗಮರು ಮತ್ತು ಬುಡಗ ಜಂಗಮರು ಅವರು ಬೇರೆ. ಈ ಜಂಗಮರು ಏನಪ್ಪ ಅಂದ್ರೆ ನಾಡಿನಲ್ಲಿದ್ದಂಥ ಇಲ್ಲಿಯ ಜನರಿಗೆ ಆಶೀರ್ವಾದ ಮಾಡುವಂಥ